ನಮಸ್ಕಾರ ಕನ್ನಡಿಗರೇ, ಎಲ್ಲರಿಗೂ ನನ್ನ ಪ್ರೀತಿಯ ಯೂಟ್ಯೂಬ್ ಚಾನಲ್ PR ಯೂಟ್ಯೂಬ್ ಚಾನಲ್ಗೆ ಪ್ರೀತಿಯ ಸ್ವಾಗತ. ನಾನು ನಿಮ್ಗೆ ಇವತ್ತು ಒಬ್ಬರನ್ನ ಪರಿಚಯ ಮಾಡಿಸ್ಕೊಡ್ತೀನಿ. ಇವರು ಎಲ್ಲೇ ಯಾವುದೇ ಒಂದು ಸಾಹಿತ್ಯದು ಹಾಡ್ಗೋಗಿ ಹಾಡು ಕಲ್ತಿಲ್ಲ. ರೇಡಿಯೋಲ್ಲಿ ಬರ್ತಿದ್ದಂಥ ಹಾಡನ್ನ ಇವರೇ ಸ್ವತಃ ಮನೆಯಲ್ಲಿ ಕಲಿತು ಇವತ್ತೊಬ್ಬರು ಒಳ್ಳೆ ಉತ್ತಮ ಗಾಯಕರಾಗಿದ್ದಾರೆ. ಅವರೀಗ ಒಂದು ದಾಖಲೆ ಮಾಡೋಕ್ಕೆ ಹೋಗಿದ್ದಾರೆ. ಗಿನ್ನಿಸ್ ದಾಖಲೆ ಮಾಡೋಕ್ಕೆ ರೆಡಿಯಾಗಿ ನಿಂತಿದ್ದಾರೆ. ಅದು ಏನು ಅದು ಎಲ್ಲ ಅವರಿಂದನೇ ತಿಳ್ಕೊಳ್ಳೋಣ. ಅವ್ರ ಹೆಸರು MK ನಂಜುಂಡಗೌಡ ಅಂತ. ಬನ್ನಿ ಅವರಿಂದ ಹಲವಾರು ಮಾಹಿತಿಗಳನ್ನ ನಾವು ತಗೊಳ್ಳೋಣ. ಅವ್ರು ಏನು ವಿಶ್ವ ದಾಖಲೆ ಮಾಡೋಕ್ಕೆ ಹೊರಟಿದ್ದಾರೆ ಅದನ್ನು ನಿಮಗೆ ನಾನು ತಿಳಿಸ್ತೀನಿ. ಇವರು ಒಬ್ಬ ಅಪ್ಪಟ ಅಣ್ಣವರ ಅಭಿಮಾನಿ. ಬನ್ನಿ ಅವ್ರನ್ನ ನಿಮ್ಗೆ ಪರಿಚಯ ಮಾಡ್ತೀನಿ. ಸರ್ ನಮಸ್ಕಾರ. ನಮಸ್ತೆ ಸರ್, ಈಗ ನೀವು ಈ ಒಂದು ಅದ್ಭುತವಾದಂಥ ಒಂದು ಗಿನ್ನಿಸ್ ದಾಖಲೆಯನ್ನ ಮಾಡಕ್ಕೆ ಹೊರಟಿದ್ದೀರಾ. ಅದ್ರ ಬಗ್ಗೆ ಸಂಪೂರ್ಣ ಮಾಹಿತಿ ಈಗ ನೀವು ಹೇಳಿ ಸರ್. ನನ್ನ ಹೆಸರು ನಂಜುಂಡ ಅಂತ. MK ನಂಜುಂಡ ಗೌಡ, ಇರೋದು ಚಾಮರಾಜಪೇಟೆ. ನನಗೆ ಇದು ಆಡೋದು ಅಂದರೆ ಹುಚ್ಚು. ಅದು ಚಿಕ್ಕ ವಯಸ್ಸಿಂದ ನಾನು 3-4 ವಯಸ್ಸಿಂದ ಮನೇಲಿದ್ದಿದ್ದು ರೇಡಿಯೋ ಒಳಗೆ ಕಲ್ತು ಆಡಿದ್ದು. ನಾನು ಯಾವುದೇ ಥರ ಸಂಗೀತ ಆಗಲಿ ಏನೇ ಆಗಲಿ ಕಲ್ತೋನಲ್ಲ, ಬಟ್ ಹಂಗೆ ಆಡ್ಕೊಂಡು ಬರ್ತಾಯಿದ್ದೆ. 84ರಲ್ಲಿ ನಾನು ಆಡ್ತಿದ್ದು ನೋಡಿ ರಾಮು ಮೆಲೋಡಿಸ್ ಅಂದ್ಬಿಟ್ಟು ರಾಮು ಅನ್ನೋರು ಕರೆದು ಅವರು ಸ್ಟೇಜ್ ಮೇಲೆಲ್ಲ ಆಡ್ಸಾಗ್ತಾಯಿದ್ರು. ಎಷ್ಟೋ ಮದುವೆಗಳಲ್ಲೆಲ್ಲ ಆಡಿದ್ದೀನಿ, ಆರ್ಕೆಸ್ಟ್ರಾದಲ್ಲೆಲ್ಲ ಆಡಿದ್ದೀನಿ ರಾಮು ಮೆಲೋಡಿಸಲ್ಲಿ. ಅಲ್ಲೊಂದು 2-3 ವರ್ಷ ಇದ್ದೆ ಅಷ್ಟೇ. ಆಮೇಲೆ ಕೆಲಸದ ಪ್ರಯುಕ್ತ ಬೇರೆ ಹೋಗ್ಬೇಕಾಗಿ ಬಂತು, ಹಂಗಾಗಿ ಅದು ಬಿಟ್ಟೆ. ಬಟ್ ಹಾಡು ಮಾತ್ರ ಕಂಟಿನ್ಯೂ ಆಯ್ತಿತ್ತು. ಆಡೋ ಹುಚ್ಚು. ಇದು ಬಿಟ್ಟರೆ ಇನ್ನೇನು ನನಗೆ ಗೊತ್ತಿಲ್ಲ. ಯಾವುದೇ ಥರ ಸಂಗೀತ ಕಲ್ತೋನಲ್ಲ, ಏನೂ ಅಲ್ಲ. ಆದರೂ ಏನೋ ಒಂದು ಆಡಬೇಕು ಮಾಡಬೇಕು ಅನ್ನೋ ಒಂದು ಹುಚ್ಚು. ಹಾಗಾಗಿ ಹೋದ ವರ್ಷ ಹಂಸಲೇಖನ್ ಬರ್ತಾರೆ. ಹಂಸಲೇಖ ಅಂದರೆ ನನಗೇನೋ ಒಂಥರ ಹುಚ್ಚು. ಅವ್ರ ಸಂಗೀತ, ಅವ್ರ ಸಾಹಿತ್ಯ, ಅವ್ರ ರಚನೆ ಎಲ್ಲ ನೋಡಿದ್ರೆ ಏನೋ ನಾನು ತುಂಬ ಇಂಪ್ರೆಸ್ ಆದೆ. ಹಂಗಾಗಿ ಅವ್ರ ಬರ್ತಡೇ ದಿನ ನಾನು 108 ಹಾಡುಗಳನ್ನ ಅವ್ರಿಗೋಸ್ಕರಗೆ ಮಾಡಿದೆ. ಅವ್ರದ್ದೇ ಹಾಡುಗಳನ್ನ 108 ಆಟ ಬೆಳಗ್ಗೆಯಿಂದ ಸಂಜೆ 12 ಅವರ್ ಒಬ್ಬನೇ ಆಡಿದ್ದೆ. ನೀವು ಒಬ್ಬರೇ? ಹೌದು. ಅಂದರೆ ಲೇಡೀಸು ಇದ್ದರು, ಬಟ್ ಜೆಂಟ್ಸಲ್ಲಿ ನಾನೊಬ್ಬ. 12 ಅವರು ಆಡಿದ್ದು. ಈ ಸರಿ ಅದನ್ನೇ ಇನ್ನೂ ವಿಭಿನ್ನವಾಗಿ ಮಾಡೋಣ ಅಂತ. ಯಾವ ಥರ ಅಂದರೆ 10 ಅವರು ನಿಲ್ಲಿಸ್ದೆ, ನಿರಂತರವಾಗಿ ಎಲ್ಲೂ ಸ್ಟಾಪ್ ಮಾಡಿದೆ, ಕಂಟಿನ್ಯೂಸಾಗಿ ಆಡಬೇಕು ಅಂತ. ಹಂಗಾಗಿ ನಾನು ಆಡ್ತಾಯಿದ್ದೀನಿ. ನನ್ನ ಜೊತೆಗೆ ಒಂದು 12 ಜನ ಸಹ ಕಲಾವಿದರು ಇದ್ದಾರೆ. ಅವರು ಸೇರಿ ಆಡ್ತಾಯಿದ್ದಾರೆ. ಅವ್ರು ನನಗೆ ಪ್ರೋತ್ಸಾಹ ಕೊಡ್ತವ್ರೆ. ನಾಳೆ 25/12/25 ಗುರುವಾರ ನಾದ ತರಂಗ ಅಂದ್ಬಿಟ್ಟು ಅಶ್ವಥ್ ನಗರ ಅಂದರೆ ಸಂಜಯ್ ನಗರದಲ್ಲಿರೋ ಅಶ್ವಥ್ ನಗರದಲ್ಲಿ ಕಾರ್ಯಕ್ರಮ ನಡೀತಾ ಇದೆ. ತಾವು ದಯವಿಟ್ಟು ಎಲ್ಲರೂ ವೀಕ್ಷಕರು ಬಂದು ವೀಕ್ಷಣೆ ಮಾಡಿ ಪ್ರೋತ್ಸಾಹಿಸಬೇಕು ಅಂತ ನಾನು ತಮ್ಮಲ್ಲಿ ಕಳಕಳೆ ಮನವಿ ಮಾಡ್ಕೊತಾ ಇದ್ದೀನಿ. ಈಗ ಮಾಡ್ತಾ ಇರೋ ಕಾರ್ಯಕ್ರಮ ಒಂದು ದಾಖಲೆ ಮಾಡೋಕ್ಕೋಸ್ಕರಕ್ಕೆ ನಾನು ಮಾಡ್ತಾ ಇರೋದು. ನೀವೆಲ್ಲ ಬಂದು ವೀಕ್ಷಣೆ ಮಾಡಿ, ಆದರೆ ಯಾವುದೇ ಥರ ಚಾರ್ಜ್ ಇಲ್ಲ, ಉಚಿತವಾಗೇ ಇರುತ್ತೆ. ಹೌದು, ಟಿಕೆಟ್ ಅಂತ ಏನಿರಲ್ಲ. ಬೆಳಗ್ಗೆ 9 ಗಂಟೆಗೆ ಆರಂಭ ಆದರೆ ಸಂಜೆ 7 ಗಂಟೆ ಗಂಟ ಇರುತ್ತೆ. ದಯವಿಟ್ಟು ಎಲ್ಲರೂ ಬನ್ನಿ, ಪ್ರೋತ್ಸಾಹಿಸಿ, ನೋಡಿ, ಎಂಜಾಯ್ ಮಾಡಿ. ಅದು ನನಗೆ ತುಂಬ ಖುಷಿ ಕೊಡೋವಂಥ ವಿಷಯ ಅಂತ ನಾನು ಹೇಳ್ತೀನಿ ತಮ್ಮಲ್ಲೆಲ್ಲರಿಗೂ.